ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ಏನಂದರೆ ನಾವು ಫಾರಮಲ್ಲಿ ಪ್ರತಿದಿನ ಬೆಳಗ್ಗೆ ಬಂದರೆ ಏನು ಕೆಲಸ ಇರುತ್ತೆ ನೋಡೋಣ. ಫಾರಮಲ್ಲಿ ಡೈಲಿ ಗುಡಿಸ್ಬೇಕು. ಕೋಳಿ ಎಲ್ಲ ಇರುತ್ತಲ್ಲ, ಎಲ್ಲ ಕಸ ಎಲ್ಲ ಹೊರಗೆ ಹಾಕತ್ತೆ ಕೆರ್ದಿ ನೀಟಾಗಿ ಇಡಬೇಕು. ಫಾರಮ್ನ ಡೈಲಿ ನೀಟಾಗಿ ಇಳಿದ್ರೆ ಕುರಿನೂ ಒಳ್ಳೆ ಗ್ರೋತ್ ಇರುತ್ತೆ ಮತ್ತು ನಮಗೂ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಬೇರೆಯವ್ರು ಯಾರಾದರೂ ವಿಸಿಟರ್ ಬಂದರೆ ಅವರಿಗೂ ಮೇಂಟೆನೆನ್ಸ್ ಚೆನ್ನಾಗಿದೆ ಅಂತ ನೋಡ್ತಾರೆ. ಎಲ್ಲ ನೋಡ್ರಿ, ಕೋಳಿ ಎಲ್ಲ ಕೆರ್ದಿ ಒಳಗೆ ಎಲ್ಲ ಕಸನ ಹೊರಗೆ ಹಾಕತ್ತೆ. ಮತ್ತು ಈಗ ನಾನು ಗುಡಿಸ್ತೀನಿ. ನಮ್ಮ ಜೊತೆ ನಮ್ಮ ಅಣ್ಣ ಇಲ್ಲ, ಕಾಲೇಜಿಗೆ ಹೋಗಿದ್ದಾನೆ. ಸ್ವಲ್ಪ ವೀಡಿಯೋ ಹಿಡಿಯೋಕ್ಕೆ ನಮ್ಮ ಅಮ್ಮ ಇದ್ದಾರೆ, ಅವ್ರಿಗೆ ಸರಿ ಬರಲ್ಲ. ಆದ್ರೂ ನಾನು ಮಾಡ್ತೀನಿ. ನೋಡ್ರಿ ಕಸ ನೋಡ್ರಿ ಹೆಂಗೆಲ್ಲ ನೀಟಾಗಿ ಗುಡಿಸ್ಬೇಕು. ಗುಡಿಸಿ ಚೆನ್ನಾಗಿಡಬೇಕು. ಫಾರಮ್ ಎಷ್ಟು ಚೆನ್ನಾಗಿರುತ್ತೋ ಅವಾಗ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಪಿಕ್ಕೆ ಹೆಂಗಾಗತ್ತೆ ಡೈಲಿ ನೋಡಬೇಕು. ಗಟ್ಟಿ ಏನಾದರೂ ಭೇದಿ ಮಾಡಿದರೆ ತಕ್ಷಣವೇ ಇದು ಮಾತ್ರೆ ಆಗಬೇಕು, ಇಲ್ಲೊಂದು ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ಬೇಕು, ಇಲ್ಲೊಂದು ಡಾಕ್ಟ್ರಿಗೆ ಕರೆಸ್ಬೇಕು. ಹಾಗೆ ನೆಗ್ಲೆಕ್ಟ್ ಬಿಡಬಾರ್ದು. ಮತ್ತು ಅದು ವೇಟ್ ಗೇನ್ ಮಾಡಿರುತ್ತಲ್ಲ, ಮತ್ತು ವೇಟ್ ಲೂಸ್ ಮಾಡಿಬಿಡತ್ತೆ. ಎಲ್ಲ ಗೊಬ್ಬರ ತುಂಬಿಟ್ಟಿದೆ, ಎಲ್ಲ ತುಂಬಿಸ್ತೀವಿ. ಈಗ ಜನ ಸಿಗ್ತಾ ಇಲ್ಲ ಕೆಲಸಕ್ಕೆ. ಏನಕ್ಕಂದರೆ ಅಡಿಕೆ ಸೀಸನ್ ಅಲ್ಲ, ಎಲ್ಲ ಅಡಿಕೆ ಕುಯ್ಯೋಕ್ಕೆ ಹೋಗ್ತಿದ್ದಾರೆ, ಎಲ್ಲ ಅಡಿಕೆ ಕೆಲಸಕ್ಕೆ ಹೋಗ್ತಿದ್ದಾರೆ, ಅದಕ್ಕೆ ಸಿಗ್ತಾ ಇಲ್ಲ. ಫುಲ್ ತುಂಬಿಟ್ಟಿದೆ ನೋಡ್ರಿ. ಎಷ್ಟು ಗುಡಿಸಿದ್ರು ಮತ್ತೆ ಕೋಳಿ ಕೆರೆದು ಬಿಡುತ್ತೆ. ಎಲ್ಲ ಕ್ಲೀನ್ ಮಾಡಾಯಿತು ನೋಡ್ರಿ. ಕ್ಲೀನ್ ಆಯಿತು, ಅರ್ಧ ಗಂಟೆ ಆಯಿತು ಕ್ಲೀನ್ ಮಾಡೋ ತನಕ. ಡೈಲಿ ಹಿಂಗೆ ಗುಡಿಸ್ಬೇಕು. ಕೋಳಿ ಎಲ್ಲ ಕೆರಿತಾ ಇರುತ್ತೆ ನೋಡಿ, ಮತ್ತೆ ಕೆರೆದು ಬಿಡತ್ತೆ. ಫುಲ್ಲು ಕೆರಿತಾ ಇದೆ ಅಂತ ನೀವು ಗುಡಿಸೋದೆಲ್ಲ ಬಿಡಬಾರ್ದು. ಡೈಲಿ ಗುಡಿಸ್ಬೇಕು. ಡೈಲಿ ಗುಡಿಸಿದ್ರೆ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲೆಲ್ಲ ಹೊರಗೆ ಹೋಗುತ್ತೆ. ಈಗ ಎಲ್ಲ ನೆನ್ನೆ ರಾತ್ರಿ ಹಾಕಿ ಉಳಿಸಿದ್ದೆ, ಅದೆಲ್ಲ ತುಂಬ್ಕೊಂಡು ಮೇವು ಹಾಕೋಣ. ಇವಾಗ ನೀರು ಕುಡಿಸ್ತಾ ಇದ್ದಾರೆ. ನೀರು ಎಷ್ಟು ಚೆನ್ನಾಗಿ ಕುಡಿಯುತ್ತೆ ಅಷ್ಟು ಬೇಗ ಒಳ್ಳೆ ಗ್ರೋತ್ ಆಗುತ್ತೆ. ಡೈಲಿ 3 ಹೊತ್ತು ನೀರು ಕುಡಿಸ್ಬೇಕು. ಬಿಸಿಲು ಜಾಸ್ತಿ ಇದೆ, ನೀರು ಕುಡಿಸಿದಷ್ಟು ಗ್ರೋತ್ ಚೆನ್ನಾಗಾಗತ್ತೆ. ನೀರು ಕುಡಿಸ್ತಾ ಇದ್ದಾರೆ. ಇವಾಗ ನೀವು ಕೈ ತಿಂಡಿ ಹಾಕೋದ್ಕಿಂತ ಮುಂಚೆ ನೀರು ಕುಡಿಸ್ಬೇಕು. ತಿಂಡಿ ಆದಮೇಲೆ ನೀರು ಕುಡಿಸ್ಬಾರ್ದು. ಮೇವಿಗೋಸ್ಕರ ಹೆಂಗೆ ಇದು ಮಾಡ್ತಾ ಇದೆ. ಈಗ ಮೇವು ಹಾಕ್ತಾ ಇದ್ದೀವಿ. ಇವಾಗ ನೋಡ್ರಿ ಕುರಿ ಹೆಂಗೆ ಕುಣಿದಾಡತ್ತೆ ಮೇವಿಗೆ.
ಹೆಂಗೆ ತಿಂತಾ ಇದ್ದಾವೆ ನೋಡ್ರಿ ಗಾಯ್ಸ್ ಮೇವು. ಗಾಯ್ಸ್ ಇದು ಮೇಯಕ್ಕೆ ಎಲ್ಲ ಮೇಯ್ತಾ ಇದೆ ನೋಡ್ರಿ, ಎಲ್ಲ ಖಾಲಿ ಮಾಡಿಬಿಡ್ತು. ಹಿಂಗೆ ಮೇಯೋಕ್ಕೆ ಇಷ್ಟಪಟ್ಟು ಮೇಯ್ಬೇಕು ಯಾವತ್ತು ಕುರಿ. ಹಾಕಿ 5 ನಿಮಿಷ ಆಗಿಲ್ಲ, ಎಲ್ಲ ಖಾಲಿ ಮಾಡಿಬಿಡ್ತು. ಮತ್ತೆ ಹಾಕಬೇಕು ನೋಡ್ರಿ, ಎಲ್ಲ ಖಾಲಿ ಹಿಂಗೆ ತಿನ್ಬೇಕು ಯಾವತ್ತು ಕುರಿ. ಹಿಂಗೆ ತಿಂದರೆ ಒಳ್ಳೆ ಗ್ರೋತ್ ಆಗುತ್ತೆ ನೋಡ್ರಿ ಗಾಯ್ಸ್. ಹೆಂಗೆ ಆ್ಯಕ್ಟಿವ್ ಇದ್ದಾವೆ ನಮ್ಮ ಕುರಿ ನೋಡ್ರಿ, ಆ್ಯಕ್ಟಿವ್ ಹೆಂಗಿದ್ದಾವೆ ಕುರಿ. ಹಿಂಗೆ ಆ್ಯಕ್ಟಿವ್ ಇದ್ದರೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಎಲ್ಲ ಖಾಲಿ ಮಾಡಿಬಿಡ್ತು. ಹಾಕಿ 5 ನಿಮಿಷ ಆಗಿಲ್ಲ, ಈಗ ಮತ್ತೆ ಹಾಕಬೇಕು. ಎಲ್ಲ ಖಾಲಿ ಮಾಡಾಯ್ತು ತಿಂಡಿ. ಅದು ಮತ್ತು ಇನ್ನೊಂದು ತಿಂಡಿ ಹಾಕ್ತಾಯಿದ್ದೀನಿ. ಹೆವಿ ಪ್ರೋಟೀನ್ ಇದು. ಹೆವಿ ಪ್ರೋಟೀನ್ ಯುಕ್ತ ತಿಂಡಿ ಇದು. ಪುಡಿ ಮಾಡ್ತಾ ಇದ್ದೀವಿ. ಅದು ತಿಂದಾದ್ಮೇಲೆ ರಾಗಿ ಹುಲ್ಲು ಒಂದ್ಸಲಿ ಹಾಕ್ತೀವಿ. ನೋಡ್ರಿ ಹೆಂಗೆ ಪುಡಿ ಮಾಡ್ತೀವಿ. ಎಲ್ಲ ಫ್ರೀಡಸ್ ಖಾಲಿ ಆಯಿತು, ಎಲ್ಲ ಮೇವು ಮೇಯ್ತು. ಈಗ ರಾಗಿ ಹುಲ್ಲು ಹಾಕಿ ಮತ್ತೆ ರಾಗಿ ಹುಲ್ಲು ತಿಂದಾದ್ಮೇಲೆ ಮಧ್ಯಾಹ್ನ ಒಂದ್ಸಲಿ ಮತ್ತೆ ಹುಲ್ಲು ಹಾಕಿದರೆ ಮತ್ತೆ ರಾತ್ರಿ 8 ಗಂಟೆಗೆ ಬಂದು ಮತ್ತೆ ಇದು ಹಿಂಡಿ ಹಾಕ್ತೀವಿ. ಜೋಳ ಹಾಕಿ ಹಸ್ರು ಹುಲ್ಲು ಹಾಕಿ ಪ್ಯಾಕ್ ಮಾಡ್ತೀವಿ ಅಷ್ಟೇ. ಮತ್ತು ಏನು ತಿನ್ಸಲ್ಲ ನಾವು ನಮ್ಮ ಕುರಿಗೆ. ಈಗ ರಾಗಿ ಹುಲ್ಲು ಹಾಕ್ತೀನಿ ನೋಡ್ರಿ. ಎಲ್ಲ ಕುರಿ ಮೇಯ್ತಾ ಇದ್ದಾವೆ. ಹೀಗೆ ನನ್ನ ವಿಡಿಯೋ ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಡೈಲಿ ವಿಡಿಯೋ ಹಾಕ್ತೀನಿ ನಮ್ಮ ಫಾರಮ್ ಬಗ್ಗೆ. ನಮ್ಮ ಫಾರಮ್ನ ಪ್ರತಿದಿನದ ಕಾರ್ಯಗಳು, ಹೀಗೆ ಪ್ರತಿದಿನದ ವಿಡಿಯೋಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೆ ವಿಡಿಯೋ ಹಾಕ್ತೀನಿ, ಅದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗಾಯ್ಸ್. ಮತ್ತು ನನ್ನ ಮುಂದೆ ವಿಡಿಯೋ ಹಾಕೋಕ್ಕೆ ಮೋಟಿವೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.